ಹೆಲೋ ಎಲ್ರಿಗೂ ನಮಸ್ಕಾರ. ಆಲ್ ಆಫ್ ಯು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನನ್ನ ಡೈಲಿ ರುಟೀನ್ ವಿಡಿಯೋನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಷ್ಟರ ಮಟ್ಟಿಗೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗುತ್ತೋ ಗೊತ್ತಿಲ್ಲ. ನಮ್ಮ ಹುಡುಗರು ಇನ್ನೂ ಮಲ್ಕೊಂಡಿದ್ದೀರಾ. ಅವ್ರು ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಆಲ್ರೆಡಿ ಎದ್ದು ಬಿಡ್ತಾರೆ. ಅವ್ರು ಇದ್ರಪ್ಪ ಅಂತಂದರೆ ನನಗೆ ಅರ್ಧಂಬರ್ಧ ಕೆಲಸ ಆಗುತ್ತೆ. ಪರವಾಗಿಲ್ಲ, ಎಷ್ಟರ ಮಟ್ಟಿಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಮಾಡ್ಕೋತೀನಿ. ಆಲ್ರೆಡಿ ಬಿಸಿಲಂತೂ ಸಖತ್ತಾಗಿ ಬಂದಿದೆ. ಇನ್ನಿವತ್ತು ಮನೆ ಹತ್ರನೇ ನನಗೆ ತುಂಬಾ ಕೆಲಸ ಇದೆ. ಇವತ್ತು ಹೊಲ್ದ ಹತ್ರಕ್ಕೆ ಹೋಗೋ ಪ್ಲಾನ್ ಇಲ್ಲ, ನೋಡೋಣ. ಆದರೆ ಸಂಜೆ ಹೋಗಬೇಕು, ಕೆಲಸ ಇದೆ. ಕಾಯಿಸಿರುವಂತಹ ಬಿಸಿನೀರಿಗೆ ಆಲ್ಮೋಸ್ಟ್ 1 ಸ್ಪೂನು ತುಪ್ಪವನ್ನು ಹಾಕ್ಕೊಂಡು ಇವತ್ತು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಚೆಕ್ ಮಾಡ್ಬೇಕಾದ್ರೆ ನೋಡಿದೆ, 1 ಸ್ಪೂನ್ ತುಪ್ಪವನ್ನು ನಾವು ಕುಡಿಯುವಂಥ ಬೆಳಗಿನ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ. ಜೊತೆಗೆ ವೇಸ್ಟ್ ಕೊಬ್ಬು ಅಂತಾರಲ್ಲ, ಕೊಲೆಸ್ಟ್ರಾಲ್ ಇದ್ದರೆ ಅದು ಕರಗುತ್ತಂತೆ. ದಿನ ಪೂರ್ತಿ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ಅಂತೇಳಿ ರಾತ್ರಿ ನಿನ್ನೆ ಸ್ವಲ್ಪ ಅನ್ನ ಹಾಗೆ ಇತ್ತು, ಮುದ್ದೆಗೂ ಸ್ವಲ್ಪ ಹಾಕಿದ್ದೆ, ಹಂಗೂ ಇನ್ನು ಸ್ವಲ್ಪ ಮಿಕ್ಕೋತು. ಹಾಗಾಗಿ ಅದಕ್ಕೇ 1 ಪಾವ್ ಅಕ್ಕಿ ನೆನೆಸಿ ಆ ಅನ್ನನೂ ಇಟ್ಟಿದ್ದೆ. ಸೊ ರಾತ್ರಿ ನೆನೆಸಿ ಬೆಳಗ್ಗೆನೇ ಎದ್ದು ಇವಾಗ ರುಬ್ಬಿಟ್ಬಿಟ್ಟು ನಾನು ತಿಂಡಿ ಮಾಡೋ ಟೈಮಲ್ಲಿ ದೋಸೆ ಹಾಕೋಣ ಅಂತೇಳಿ ರುಬ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಇವಾಗ ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು. ಇದು ರಾತ್ರಿ ನೆನೆಸ್ಬಿಟ್ಟು ಈಗ ಬೆಳಗ್ಗೆ ರುಬ್ಬಿಟ್ಟು ಇನ್ನು 1 ಅವರ್ ಅಥವಾ 1-2 ಅವರ್ಸ್ ಅಥವಾ ಇಮಿಡಿಯೇಟ್ ಕೂಡ ಹಾಕೋಬೋದು. ಬಟ್ ಈಗ ರುಬ್ಬಿಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಮ್ಮ ಹುಡುಗರು ಕೂಡ ಎದ್ದಿದ್ರು. ಪಕ್ಕದ ಮನೆ ಹುಡುಗಿ ಬಂದಿತ್ತು, ಅವ್ರ ಜೊತೆ ಹೋಗ್ತೀನಮ್ಮ ಅಂತ ಹೇಳಿದ್ರು. ಸರಿ, ಕರ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ನಾನು ಕೆಲಸ ಶುರು ಮಾಡಿದ್ದೆ. ದೋಸೆಗೆ ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಹಾಕಿ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ತೊಳೆಯೋಕ್ಕೆ ಅಂತ ನೆನೆಸಿಟ್ಟಿದ್ದೆ. ಕೆಲಸಗಳಿದ್ರೆ ದಿನ ಹೇಗೆ ಮುಗಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಟೈಮ್ ನೋಡಿ, ಆಲ್ರೆಡಿ ನಾನು ಎದ್ದಾಗಲೇ 6 ಗಂಟೆ ಆಗಿತ್ತು. ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ಎಷ್ಟೊಂದು ಕೆಲಸ ಮುಗ್ದಿದ್ರೆ ನನಗೆ ಆರಾಮಾಗ್ತಿತ್ತು. ಜೊತೆಗೆ ನಮ್ಮ ಹುಡುಗರು ಬಂದ್ರಪ್ಪ ಅಂದರೆ ಅವ್ರ ಜೊತೆ ಆಟ ಆಡಿಕೊಂಡು, ಅವ್ರನ್ನ ಸಮಾಧಾನ ಮಾಡಿಕೊಂಡು ಆಟ ಆಡಿಸ್ಕೊಂಡು ನನ್ನ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ದಿನ ಆಲ್ಮೋಸ್ಟ್ ಮುಗ್ದೇ ಹೋಗ್ಬಿಟ್ಟು. ಮನೆ ಹತ್ರ ಇದ್ರಂತೂ ಕೆಲಸಗಳು ಇದ್ದೇ ಇರುತ್ತಲ್ವ, ಒಂದಲ್ಲ ಒಂದು ಕೆಲಸ ಅಂತೂ ನನಗಂತೂ ಇರುತ್ತಪ್ಪ. ಆ ಕೆಲಸ ಆದಮೇಲೆ ಈ ಕೆಲಸ, ಈ ಕೆಲಸ ಆದಮೇಲೆ ಆ ಕೆಲಸ ಅಂತೇಳಿ ನನಗೆ ಕಂಟಿನ್ಯೂ ಕೆಲಸ ಇರುತ್ತೆ. ಬಟ್ ಹೊಲ್ದ ಹತ್ರ ಹೋಗೋ ಅಷ್ಟೊತ್ತಿಗೆ ಮನೆ ಕೆಲಸ ಕೂಡ ಮುಗಿಸ್ಕೊಂಡು ಇನ್ನು ಮನೆ ಕೆಲಸ ಮುಗಿಸಿ ಹೊಲದ ಕೆಲಸ ಎಲ್ಲ ಮುಗಿಸ್ಕೊಂಬರ್ತೀನಿ. ಆದರೆ ಮನೆ ಹತ್ರ ಇದ್ದರೆ ಬರೀ ಮನೆದು ಒಂದೇ ಕೆಲಸ ಇರುತ್ತೆ. ನನ್ನದು ಅನ್ನ ಮತ್ತು ಅಕ್ಕಿನ ರುಬ್ಬಿ ಮಾಡಿರೋವಂಥದ್ದು, ಅದು ಹಿಟ್ಟು ಕೂಡ ನಾರ್ಮಲಾಗಿ ಚೆನ್ನಾಗೇ ಬರುತ್ತೆ. ಉದ್ದಿನಬೇಳೆ ಹಾಕಿ ನಾವು ರುಬ್ಬಿರೋ ಹಿಟ್ಟು ಥರನೇ ಬರುತ್ತೆ. ಅದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮನೇಲಿರುವಂತಹ ಮಹಿಳೆಯರೆಲ್ಲರೂ, ಅಡುಗೆ ಮಾಡೋರೆಲ್ರಿಗೂ ಗೊತ್ತಿರುತ್ತೆ. ಅದಾದಮೇಲೆ ಹಾಲಲ್ಲೂ ಕೂಡ ಸ್ವಲ್ಪ ಬೆಲ್ಲ ಕಸ ನೀಟಾಗಿ ಹೊಡ್ಕೊಳ್ಳೋಣ ಅಂತೇಳಿ ಅದನ್ನು ಮಾಡ್ಕೋತಾ ಇದ್ದೆ. ಇನ್ನು ನಮ್ಮ ಹುಡುಗರು ಬಂದಿಲ್ಲ. ಅವ್ರು ಬಂದರೆ ನಾನು ಎಷ್ಟೇ ಜೋಡಿಸಿಟ್ರು ಚಲ್ಲಾಪಿಲ್ಲಿ ಮಾಡೋದಂತ ಬಿಡಲ್ಲ. ನೋಡಿ, ಬಂದರು ಅವ್ರು ಅಷ್ಟೊತ್ತಿಗಾಗಲೇ. ಹೊರಗಡೆ ಅವ್ರಿಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೋರಿಸ್ಕೊಂಡು ಸಮಾಧಾನ ಬಿಡ್ಬಿಟ್ಟು ಬಂದೆ. ಅಷ್ಟೊತ್ತಿಗಾಗಲೇ ನಮ್ಮ ಪುಟ್ಟವನು ಹಾಲಿಗೆ ಬಂದುಬಿಟ್ಟು ಏನೋ ತೊಗೊಂಡು ಅದನ್ನೇ ಮಾಡೋದು, ಇದನ್ನು ಮಾಡೋದು, ಏನಾದರೂ ನೀರು ಕೂಡ ಚೆಲ್ಲದ. ಹೆಂಗೋ ಅವ್ರಿಗೂ ಕೂಡ ಸಮಾಧಾನ ಮಾಡಿಕೊಂಡು ನಾನು ಕೆಲಸವನ್ನು ಶುರು ಮಾಡಿಕೊಂಡಿದ್ದೆ. ಏನಂದರೆ ಫ್ರೆಂಡ್ಸ್, ಯಾರಿಗೆ ನನ್ನ ಅನುಭವ ಅದು, ಯಾರ ಜೊತೆನಾದರೂ ಇರಲಿ, ಎಷ್ಟಾದರೂ ಕಷ್ಟ ಬರಲಿ, ಎಷ್ಟೇ ಕಷ್ಟ ಬರಲಿ, ನಾವು ಹೆಂಗಾದರೂ ದುಡ್ಕೊಂಡು ತಿನ್ನೋಣ. ಆದರೆ ಗಂಡ ಮಕ್ಕಳ ಜೊತೆ ಇದ್ದು ಸಿಗುವಂಥ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ ಅಲ್ವಾ. ನಮ್ಮ ಗಂಡ ಮಕ್ಕಳ ಜೊತೆ ಅವ್ರ ಹತ್ರ ಇದ್ದಾಗ ಎಷ್ಟಾದರೂ ಕಷ್ಟ ಬರಲಿ, ಎಷ್ಟಾದರೂ ಸಾಲ ಇರಲಿ, ಆರಾಮಾಗಿ ನಿಭಾಯಿಸ್ಕೊಂಡು ಹೋಗ್ಬಿಡ್ಬೋದು ಅಲ್ವಾ. ಅಲ್ಲಿ ಸಿಗುವಂಥ ಸುಖ, ಶಾಂತಿ, ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ ಅಂತ ನನ್ನ ಅನುಭವದ ಮಾತು. ಕೆಲಸನೂ ಅಷ್ಟೇ, ಎಷ್ಟಾದರೂ ಕೆಲಸ ಇರಲಿ, ಎಷ್ಟಾದರೂ ಕಷ್ಟ ಬರಲಿ, ಸಾಲ ಕೂಡ ಎಷ್ಟಾದರೂ ಇರಲಿ, ಆದರೆ ಗಂಡ ಮಕ್ಕಳ ಜೊತೆ ಜೀವನ ಕಳೆಯೋದ್ರಿಂದ ಅದರಲ್ಲಿರುವಂಥ ಸುಖ ಇನ್ಯಾವುದರಲ್ಲಿ ಇಲ್ಲ ಅನ್ನೋದು ನನ್ನ ಅನುಭವದ ಮಾತು ಅಂತ ಹೇಳ್ಬೋದು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ದೋಸೆ ಹಾಕೊಂಡು ಆಲ್ರೆಡಿ ತುಂಬ ಟೈಮ್ ಆಯಿತು. 9:45 10 ಗಂಟೆ ಹಾಗೆ ಹೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮ ಹುಡುಗರು ಕೂಡ ಆಟ ಆಡ್ಕೊಂಡು ಬರ್ತಾಯಿದ್ರು. ನಮ್ಮ ಸಚ್ಚನು ಕೂಡ ಅಲ್ಲೇ ಅಡುಗೆ ಮನೇಲಿ ಸಜ್ಜದ ಮೇಲೆ ಕೂರಿಸ್ಕೊಂಡು ನಾನು ಹಾಕ್ತೀನಿ ಕೊಡು ಮಮ್ಮಿ, ನಾನು ಹಾಕ್ತೀನಿ ಕೊಡು ಮಮ್ಮಿ ಅಂತ ಹಠ ಮಾಡ್ತಿದ್ದ. ಅವ್ನಿಗೆ ಹೆಂಗೋ ಸಮಾಧಾನ ಮಾಡಿಕೊಂಡು ಈ ಕಡೆ ಬೆಂಡೆಕಾಯಿ ಗೊಜ್ಜು ಕೂಡ ರೆಡಿ ಆಗ್ತಾಯಿತ್ತು. ಹಾಗೆ ದೋಸೆನೂ ಕೂಡ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ದೋಸೆ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಾರ್ಮಲ್ ನಾವು ಉದ್ದಿನಬೇಳೆ ಎಲ್ಲ ಹಾಕಿ ಮಾಡ್ತಿರೋವಂಥ ದೋಸೆ ಥರನೇ ಬರುತ್ತೆ. ಮತ್ತು ನನಗೆ ದೋಸೆಗೆ ಚಟ್ನಿ ಕಾಂಬಿನೇಷನ್ ಅಂತ ಹೌದಲ್ವ, ಕಾಂಬಿನೇಷನ್ನೇ. ಬಟ್ ನನಗೆ ಹೇಗೆ ಅಂತಂದರೆ ಪಲ್ಯಗಳಿರಬೇಕಿಲ್ಲ, ಆಲೂಗೆಡ್ಡೆ ಪಲ್ಯನೋ, ಬೆಂಡೆಕಾಯಿ ಪಲ್ಯ ಅಥವಾ ಇನ್ಯಾವುದಾದ್ರೂ ಪಲ್ಯ, ವೆರೈಟಿ ಪಲ್ಯನೇ ಇರಬೇಕು ನನಗೆ. ಚಟ್ನಿಗಿಂತ ಈ ಥರ ಪಲ್ಯಗಳ ಕಾಂಬಿನೇಷನ್ ಇಷ್ಟ ಆಗುತ್ತೆ. ದೋಸೆ ಕೂಡ ಚೆನ್ನಾಗೇ ಬರ್ತಾಯಿತ್ತು, ಏನು ದೋಷ ಇರಲಿಲ್ಲ. ದೋಷ ಅಂತಂದ್ರೆ ಅದೇ ಕಿತ್ತೋಗೋದು, ಒಡೆದೋಗೋದೆಲ್ಲ ಆಗುತ್ತಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನನ್ನ ಅಳತೆ ಅಷ್ಟೇ. ಇಷ್ಟೇ ಆಗಬೇಕು ಅಂದರೆ ಅಷ್ಟೇ ಕರೆಕ್ಟಾಗಿ ತಿಂಡಿಗೆ ನನಗೆ, ನಮ್ಮ ರಾಜ, ನಮ್ಮ ಹುಡುಗರಿಗಷ್ಟೇ. ಅಮ್ಮ ಮಾತ್ರ ಇನ್ನು 1 ಅಥವಾ 2 ದೋಸೆ ಮಿಕ್ಬೋದು, ಆದರೆ ಅದು ಮಧ್ಯಾಹ್ನಕ್ಕೆ ತಿನ್ನಿ. ಇವತ್ತು ಇಷ್ಟೇ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿದ್ದು. ಫುಲ್ ಡೇ ರುಟೀನ್ ನನಗೆ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಬೆಳಗಿನ ಕತೆ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೇನಾದರೂ ಸ್ವಲ್ಪ ಟೈಮ್ ಇತ್ತಪ್ಪ ಅಂತಂದರೆ ನನ್ನ ವಿಡಿಯೋನ ಪೂರ್ತಿ ನೋಡಿ.